ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು, ನೀವು ದಿನವಿಡೀ ಯೋಚಿಸ್ತಿರೋಂಥ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ ಅದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ, ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇದು ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಫೋಟೋನ ನೋಡಿ. ಆ್ಯಂಡ್ ನಾನು ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಗೈಡ್ ಮೀ. ಓಕೆ, ನೀವು ದಿನ ಇಡೀ ಯೋಚನೆ ಮಾಡ್ತಿರೋಂಥ ವ್ಯಕ್ತಿ ಅವರು ಕೂಡ ನಿಮ್ಮನ್ನು ಯೋಚಿಸ್ತಾ ಇದ್ದಾರಾ, ಯೋಚನೆ ಮಾಡ್ತಿದ್ದಾರಾ ನಿಮ್ಮ ಬಗ್ಗೆ? ಪ್ಲೀಸ್ ಗೈಡ್ ಮೀ. ಓಕೆ, ಎಸ್, ಅವರಿಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ಮಿಬ್ಬರ ಮಧ್ಯೆ ಆದಂಥ ಜಗಳ ಏನಾಗಿದೆ ಅಲ್ವಾ, ಫೈಟಿಂಗ್ ಏನಾಗಿದೆ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಕೋಪ ಆಗಿರ್ಬೋದು ಅಥವಾ ಮಾತುಕತೆ ಆಗಿರುವಂಥದ್ದು. ಓಕೆ, ಎಲ್ಲೋ ಒಂದು ಕಡೆ ಹರ್ಟ್ ಆಗೋ ಹಾಗೆ ಇಬ್ಬರು ಒಬ್ರಿಗೊಬ್ರಿಗೆ ಮಾತಿನಲ್ಲಿ ತುಂಬಾ ಹರ್ಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಕಾಣಿಸ್ತದೆ. ಇಲ್ಲಿ ನೀವು ಅವರಿಗೆ ಹರ್ಟ್ ಮಾಡಿರುವಂಥದ್ದು, ಅವ್ರು ನಿಮಗೆ ಹರ್ಟ್ ಮಾಡಿರುವಂಥದ್ದು. ಓಕೆ, ಎಸ್, ಇಲ್ಲಿ ಕೋಪ, ಈಗಿನ ಕರೆಂಟ್ ಸಿಚುವೇಶನ್ ಅವರು ಕೂಡ ತುಂಬ ಕೋಪದಲ್ಲಿದ್ದಾರೆ. ನಿಮ್ಮ ಬಗ್ಗೆ ಅವರು ಏನು ಕೋಪನೇ ಜಾಸ್ತಿ ಇಲ್ಲಿ ಇಟ್ಕೊಂಡಿರುವಂಥದ್ದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುವಂಥದ್ದು. ಓಕೆ, ತುಂಬ ನೆಗೆಟಿವ್ ಫೀಲ್ ಮಾಡ್ತಿರೋದು ಕಾಣಿಸ್ತಿದೆ ಇಲ್ಲಿ. ಓಕೆ, ನೀವೆಲ್ಲೋ ರೀಸೆಂಟಾಗಿ ಜಗಳ ಮಾಡ್ಕೊಂಡಿದ್ದೀರಾ, ಹೊರಗಡೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರುವಾಗ ಇರ್ಬೋದು, ಅಥವಾ ಎಲ್ಲೋ ಹೊರಗಡೆ ನೀವು ಹೋಗಿದ್ದೀರಾ. ಆ ಒಂದು ಜಾಗದಲ್ಲಿ ಹೊರಗಡೆ ಹೋದಾಗ ನೀವೆಲ್ಲೋ ಒಂದು ಕಡೆ ಏನು ಮನಸ್ತಾಪ ಮಾಡ್ಕೊಂಡಿರುವಂಥದ್ದು, ಜಗಳ ಮಾಡ್ಕೊಂಡಿರುವಂಥದ್ದು, ಸಮಥಿಂಗ್ ಇಲ್ಲಿ ಫೈಟಿಂಗ್ ಮಾಡಲಿಕ್ಕೋಸ್ಕರನೇ ಇಲ್ಲಿ, ಅಂದರೆ ಒಂದು ಕಮಿಟ್ಮೆಂಟಿಗೋಸ್ಕರ ಇರ್ಬೋದು, ಅಥವಾ ಸಮಥಿಂಗ್ ಅವ್ರ ಹತ್ರ ಏನೋ ಒಂದು ಕ್ಲಾರಿಟಿ ತೊಗೊಳ್ಲಿಕ್ಕೋಸ್ಕರ ಅವ್ರನ್ನ ಮೀಟ್ ಮಾಡಿದ್ದೀರಾ. ಆ ಕ್ಷಣದಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದೆಲ್ಲೋ ಫೈಟಿಂಗ್ ಆಗಿ ಜಗಳಗಳಾಗಿರುವಂಥದ್ದು, ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರುವಂಥದ್ದು. ಸೊ ಇಲ್ಲಿ ಆ ಥರ್ಡ್ ಪಾರ್ಟಿ ವಿಷಯನೇ ಇಟ್ಕೊಂಡು ಬೇರೆಯವರಿಗೋಸ್ಕರ ಜಗಳ ಮಾಡ್ಕೊಂಡಿದ್ದೀರಾ. ಇಲ್ಲಿ ನಿಮ್ಮಿಬ್ಬರು ವಿಷಯಕ್ಕೋಸ್ಕರ ಜಗಳ ಮಾಡ್ಕೊಂಡಿಲ್ಲ, ಬೇರೆಯವರ ವಿಷಯಕ್ಕೋಸ್ಕರ ಜಗಳ ಮಾಡ್ಕೊಂಡಿದ್ದೀರಾ. ಓಕೆ, ಇಲ್ಲಿ ಅದೆಲ್ಲೋ ಒಂದು ಕಡೆ ತುಂಬಾ ಹರ್ಟ್ ಆಗಿದೆ. ಬೇರೆ ವ್ಯಕ್ತಿಗೋಸ್ಕರ, ಬೇರೆಯವರಿಗೋಸ್ಕರ ನನಗೆ ಈ ಥರ ಮಾತಾಡಿದ್ರಲ್ವಾ ಅನ್ನೋದು ಇಲ್ಲಿ ಇಬ್ಬರಿಗೂ ಕೂಡ ಮನಸ್ಸಿಗೆ ಹರ್ಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅವರಿಗೂ ಕೂಡ ನಿಮ್ಮ ಯೋಚನೆ ಇದೆ, ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆನ್ ಆ್ಯಂಡ್ ಆಫ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಡೀತಾ ಇದೆ, ಒಂದು ಹೀಲಿಂಗ್ ಪ್ರೊಸೆಸಿಂಗ್ ನಡೀತಾ ಇದೆ ಅಂತ ಹೇಳಿ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಂದ ಸಪ್ರೇಷನ್ ಆಗಿ, ನಿಮ್ಮಿಂದ ದೂರ ಆಗಿ, ಅವ್ರ ಮೇಲೆ ಅವರೇ ವರ್ಕ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಲವ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ನರ್ ವರ್ಕ್ ಮಾಡ್ತಿರೋವಂಥದ್ದಾಗಿರ್ಬೋದು, ಸಮಥಿಂಗ್ ರಿಲೇಟೆಡ್ ಅವ್ರ ಮೆಡಿಟೇಷನ್, ಸ್ಪಿರಿಚುವಲ್, ಆ ಥರ ಅವ್ರು ಹೀಲ್ ಆಗ್ತಾ ಇದ್ದಾರೆ. ಹೀಲಿಂಗ್ ಪ್ರೊಸೆಸಿಂಗ್ ಇಲ್ಲಿ ನಡೀತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್. ಓಕೆ, ಇಲ್ಲಿ ಯಾರು ಬೇಡ, ಏನು ಬೇಡ, ನನ್ನಷ್ಟಕ್ಕೆ ನನ್ನ ಜೊತೆ ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಬಂದಾಗೆಲ್ಲ ಅವರು ಫೋರ್ಸ್ಫುಲಿಯಾಗಿ ಆ ಯೋಚನೆ ಡೈವರ್ಟ್ ಮಾಡ್ತಿದ್ದಾರೆ, ಬೇರೆ ವಿಷಯಕ್ಕೆ ಅವರು ಕನ್ವರ್ಟ್ ಮಾಡ್ತಿರುವಂಥದ್ದು. ನಿಮ್ಮ ಬಗ್ಗೆ ಅವ್ರು ಹೆಚ್ಚಿಗೆ ಯೋಚನೆ ಮಾಡ್ತಾಯಿಲ್ಲ, ನಿಮ್ಮ ಯೋಚನೆ ಬಂದಾಗೆಲ್ಲ ಅವರು ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಯೋಚನೆ ಬಂದಾಗ ಅವರು ತುಂಬಾ ಎಮೋಷ್ನಲ್ ಆಗ್ತಾರೆ, ತುಂಬ ಎಮೋಷ್ನಲ್ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಅವರು
ನಿಮ್ಮ ನೆನಪು ಬರದೇ ಇರಲಿ ಅಥವಾ ನಿಮ್ಮ ನೆನಪು ಬರಬಾರ್ದು ಅಂತ ಹೇಳಿ ತುಂಬ ಅವಾಯ್ಡ್ ಮಾಡ್ತಿರೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ತುಂಬಾ ಎಮೋಷ್ನಲ್ ಇದ್ದಾರೆ. ಓಕೆ, ಕೆಲವೊಬ್ರು ಪರ್ಸನ್ ತುಂಬ ಎಮೋಷ್ನಲ್ ಇದ್ದಾರೆ, ಕೆಲವೊಬ್ರು ಪರ್ಸನ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಸ್ಟ್ರಾಂಗ್ ಅಂದರೆ ಏನು ಹೇಳ್ಬೋದು, ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನಾನು ಎದುರಿಸಿ ನಿಲ್ತೀನಿ ಅನ್ನುವಂಥದ್ದು ಇಲ್ಲಿ ಆ ಒಂದು ಸ್ಟ್ರಾಂಗ್ನೆಸ್ ಇಲ್ಲಿ ಕಾಣಿಸ್ತಿದೆ. ಓಕೆ, ಇಲ್ಲಿ ಎಮೋಷ್ನಲ್ ಇರ್ಬೋದು, ಆ ಸ್ಟ್ರಾಂಗ್ನೆಸ್ ಇರ್ಬೋದು. ನಿಮ್ಮಿಬ್ಬರಲ್ಲಿ ಏನು ಒಬ್ಬರು ಸ್ಟ್ರಾಂಗ್ ಇದ್ದೀರಾ, ಒಬ್ಬರು ತುಂಬ ಎಮೋಷ್ನಲ್ ಇದ್ದೀರಾ. ಓಕೆ, ಮನಸ್ಸು ತುಂಬ ಚಂಚಲ ಆಗ್ತಾ ಇದೆ ಇಲ್ಲಿ ನಿಮ್ಮ ಪರ್ಸನಿಗೆ, ಗೊಂದಲ ಆಗ್ತಾ ಇದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ರೀಸೆಂಟಾಗಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪರ್ಸನ್, ಅಥವಾ ನೀವು ಅವ್ರ ನಂಬರ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು. ಓಕೆ, ಮನಸ್ಸು ತುಂಬ ಚಂಚಲ ಆಗ್ತಿದೆ, ಯಾವ ಕೆಲಸ ಮಾಡಲಿಕ್ಕೂ ಅವರಿಗೆ ಇಂಟ್ರೆಸ್ಟ್ ಆಗ್ತಿಲ್ಲ. ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಎಲ್ಲೋ ಒಂದು ಕಡೆ ಅವ್ರ ಕೆಲಸನ ಮರಿತಾ ಇದ್ದಾರೆ, ಅವ್ರ ಜವಾಬ್ದಾರಿಗಳನ್ನ ಮರಿತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ 1 ನಂಬರ್ ಇಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ 1 ನಂಬರ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನೀವಿಬ್ಬರು ಜಗಳ ಮಾಡ್ಕೊಂಡು 1 ವೀಕ್ 1 ಡೇ ಆಗಿರ್ಬೋದು, 1 ವೀಕ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಅಥವಾ ಅಕ್ಟೋಬರ್ 1, ನವೆಂಬರ್ 1, ಅಥವಾ ಓಕೆ ಸಮಥಿಂಗ್ 1ನೇ ತಾರೀಕಲ್ಲಿ ನಿಮ್ಮಿಬ್ಬರು ಬ್ರೇಕಪ್ ಅಥವಾ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿರುವಂಥದ್ದು. ಓಕೆ, ಸಮಥಿಂಗ್ 1 ಅನ್ನೋವಂಥದ್ದು ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ಅಥವಾ 11 ನಂಬರ್ ನೋಡ್ತಾ ಇರ್ಬೋದು ನೀವು. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ಪಲ್ಲಿ ಇದ್ದು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಎಸ್, ಡೆಫಿನೆಟ್ಲಿ ಟ್ವಿನ್ ಫ್ಲೇಮ್ ಅಂತ ಹೇಳಿದಾಗ ಸಪ್ರೇಷನ್ ಅನ್ನೋದು ಬಂದೇ ಬರುತ್ತೆ. ಓಕೆ, ಸೊ ಈಗ ನಿಮ್ಮ ಟ್ವಿನ್ ಫ್ಲೇಮಲ್ಲಿ ಎಲ್ಲೋ ಒಂದು ಕಡೆ ಸಪ್ರೇಷನ್ ಪೀರಿಯಡ್ ನಡೀತಾ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೀವೆಷ್ಟು ಅವ್ರನ್ನ ಚೇಸ್ ಮಾಡ್ತೀರಾ, ನಿಮ್ಮ ಪರ್ಸನ್ ಅಷ್ಟೇ ನಿಮ್ಮಿಂದ ದೂರ ಆಗ್ತಾರೆ. ಓಕೆ, ಸೊ ಬಿ ಕೇರ್ಫುಲ್. ಅವ್ರನ್ನ ತುಂಬ ಚೇಸ್ ಮಾಡಬೇಡಿ. ನಿಮ್ಮ ಪರ್ಸನ್ನ ತುಂಬ ಇರಿಟೇಟ್ ಮಾಡೋವಂಥದ್ದು, ಬೇಗ ಮತ್ತೆ ಅವರು ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರಬೇಕು ಅಂತ ಅವರನ್ನು ಫೋರ್ಸ್ ಮಾಡುವಂಥದ್ದಾಗಿರ್ಬೋದು, ಕಾಲ್ ಮೇಲೆ ಕಾಲ್ ಮಾಡೋದು, ಮೆಸೇಜ್ ಮಾಡುವಂಥದ್ದು. ನೀವೆಷ್ಟು ಅವರಿಗೆ ಆ ಥರ ಅವ್ರಿಗೆ ಏನು ಸರೆಂಡರ್ ಆಗ್ತಾ ಇರ್ತೀರ, ನೀವಾಗೆ ಹೋಗ್ತಾ ಇರ್ತೀರ, ಅವ್ರು ಇನ್ನೂ ನಿಮ್ಮಿಂದ ದೂರ ಆಗ್ತಾನೆ ಇರ್ತಾರೆ. ಓಕೆ, ಸೊ ಹಾಗಾಗಿ ಸ್ವಲ್ಪ ನೀವು ಆ ಗ್ಯಾಪ್ನ, ಆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಸೊ ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ, ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಅವರು ಏನು ಹೇಳ್ಬೋದು, ನಿಮ್ಮಿಂದ ತಪ್ಪಿಸ್ಕೊಬೇಕು, ನಿಮ್ಮಿಂದ ದೂರ ಆಗಬೇಕಂತಲೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ನಿಮ್ಮ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಫೀಲಿಂಗ್ಸ್ ಇದೆ ಅವರಿಗೆ. ಬಟ್ ಈಗಿನ ಕ್ಷಣ ಅವರಿಗೆ ತುಂಬ ಈಗೋ ಆ್ಯಂಡ್ ಸಿಟ್ಟು, ಕೋಪ, ಜಗಳ ಮಾಡ್ಕೊಂಡಿರೋವಂಥದ್ದು, ಮಾತುಕತೆ ಏನು ಬೈಕೊಂಡಿರೋವಂಥದ್ದು ಅದೆಲ್ಲ ಅವರಿಗೆ ಇಲ್ಲಿ ನೆನಪಾಗ್ತಾ ಇದೆ. ಮಿಕ್ಸ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಒಂದು ಸಲ ನಿಮ್ಮ ಹತ್ರ ಜಗಳ ಮಾಡ್ಕೊಂಡಿದ್ದು, ಫೈಟಿಂಗ್ ಮಾಡ್ಕೊಂಡಿದ್ದು ಅದೆಲ್ಲ ನೆನಪಾಗುತ್ತೆ. ಇನ್ನೊಂದು ಸಲ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿರುವಂಥದ್ದು ಆ್ಯಂಡ್ ಪ್ರೀತಿಯಿಂದ ಕಳೆದಂಥ ಕ್ಷಣಗಳು ಅವ್ರಿಗೆ ನೆನಪಾಗ್ತಾ ಇದೆ. ಆ ನೆನಪು ಬಂದಾಗಲೆಲ್ಲ ಅವರು ತುಂಬಾ ಎಮೋಷ್ನಲ್ ಆಗ್ತಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಏನು ಪ್ರೀತಿ ಬೇಡ, ಏನು ಬೇಡ, ನನ್ನಷ್ಟಕ್ಕೆ ನಾನು ಇದ್ಬಿಡ್ತೀನಿ, ಒಂಟಿಯಾಗಿದ್ಬಿಡ್ತೀನಿ, ಆ ಥರ ಇಲ್ಲಿ ಆ ಥರ ಫೀಲ್ ಮಾಡ್ತಾ ಇದ್ದಾರೆ. H letter, J letter, K letter, Y letter, P letter, M letter, N letter, R, S, D, E, A, B, C letter ನೋ ರೆಪ್ರೆಸೆನ್ಸ್ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಎಸ್, ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. A year from now, distant river intuition. ಎಸ್, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಇಂಟ್ಯೂಷನ್, ಓಕೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ, ಏಂಜಲ್ ನಿಮಗೆ ಸೈನ್ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಇಂಟ್ಯೂಷನ್ ನಿಮಗೆ
ಗೊತ್ತಾಗ್ತಾ ಇದೆ, ಏನು ಮಾಡಬಹುದು, ಏನು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಏನು ನಡೀತಾ ಇದೆ. ಕೆಲವೊಬ್ರು ಇಲ್ಲಿ ತುಂಬ ಸ್ಪಿರಿಚುವಲ್ ಪರ್ಸನ್ ಇದ್ದೀರಾ, ನೀವು ಇರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಒಬ್ರು ಇಲ್ಲಿ ತುಂಬ ಸ್ಪಿರಿಚುವಲ್ ಇದ್ದೀರಾ, ಒಬ್ಬರು ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ ಸ್ಪಿರಿಚುವಲ್ ಜರ್ನಿನ. ಓಕೆ, ಸೊ ಹಾಗಾಗಿ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಒಂದು ಇನ್ನರ್ ವಾಯ್ಸ್, ನಿಮ್ಮ ಒಂದು ಒಳಮನಸ್ಸು ಏನು ಹೇಳ್ತಿದೆ, ಏಂಜಲ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಿ. ಇಯರ್ ಫ್ರಮ್ ನೌ ಇಲ್ಲಿ ಕೆಲವೊಬ್ಬರಿಗೆ ಒಂದು ವರ್ಷದಲ್ಲೂ ಈ ಒಂದು ಪ್ರಾಬ್ಲಮ್ಸ್ ಏನು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಅದರಿಂದ ಹೊರಗೆ ಬರ್ತೀರಾ. ಓಕೆ, ಬಿ ಅಸರ್ಟಿವ್, ತುಂಬ ದೃಢವಾಗಿರಿ, ನಂಬಿಕೆನ ಕಳ್ಕೊಂಬಿಡಿ, ಹೋಪ್ ಕಳ್ಕೊಂಬಿಡಿ, ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಮೇಲೆ ಹೋಪನ್ನ ಕಳ್ಕೊಂಬಿಡಿ, ದೃಢವಾಗಿರಿ. ನೀವೇನೇ ಮ್ಯಾನಿಫೆಸ್ಟ್ ಮಾಡ್ಬೋದು ಅಥವಾ ನೀವೇನೇ ಪ್ರಾರ್ಥನೆನ ಮಾಡ್ಕೊಳ್ಬೋದು, ಬೇಡಿಕೆನ ಇಟ್ಕೊಳ್ಬೋದು ದೇವರ ಹತ್ರ, ಅದ್ರ ಮೇಲೆ ದೃಢವಾಗಿರಿ, ನಂಬಿಕೆ ಆಗಿರಿ. ಎಸ್, ನೀವೇನು ಪ್ರಾರ್ಥನೆ ಮಾಡ್ಕೊಳ್ತೀರಾ ಅದನ್ನು ಬಿಲೀವ್ ಮಾಡಿ ಆ್ಯಂಡ್ ಅದ್ರ ಮೇಲೆ ದೃಢವಾಗಿರಿ, ಡೌಟ್ ಪಡಬೇಡಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಆದಷ್ಟು ಆಗುತ್ತೋ ಇಲ್ವೋ, ಈ ಕೆಲಸ ಆಗುತ್ತೋ ಇಲ್ವೋ ಆ ಥರ ನೀವು ಎರಡೆರಡು ಮನಸ್ಸನ್ನು ಇಟ್ಕೊಂಬಿಡಿ. ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ಸ್ಟಿಕ್ ಆನ್ ಆಗಿ, ಆಗತ್ತೆ ಅಂದಮೇಲೆ ಕೆಲಸ ಆಗೇ ಆಗುತ್ತೆ. ಓಕೆನಾ? ಸೊ ನಿಮ್ಮ ಮನಸ್ಸು ಆಗತ್ತೆ ಅಂತ ನಿಮಗೆ ಹೇಳ್ತಾ ಇದೆ ಅಂತ ಆದರೆ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ. ನಿಮಗೆ ಅನ್ಸುತ್ತೆ ಅಲ್ವ, ಈಗ ಕೆಲವೊಂದು ವಿಷಯಗಳು ನಿಮಗೆ ನಿಮ್ಮ ಒಳ ಮನಸ್ಸು ನಿಮಗೆ ಹೇಳ್ತಿರುತ್ತೆ, ಆ ಕೆಲಸ ಆಗಲ್ಲ, ಮಾಡಬೇಡ, ಅಥವಾ ಆ ಕೆಲಸ ಆಗತ್ತೆ ನಿನ್ನ ಕೈಯಲ್ಲಿ, ಮಾಡು ಅಂತ ಹೇಳಿ ನಿಮ್ಮ ಒಳಮನಸ್ಸು ಹೇಳುತ್ತೆ. ಅದ್ರ ಮೇಲೆ ಬಿಲೀವ್ ಮಾಡಿ, ಅದನ್ನು ನಂಬಿ. ಓಕೆನಾ? ಬಿ ಅಸರ್ಟಿವ್ ಬರ್ತಿದೆ. ಡೆಫಿನೆಟ್ಲಿ ದೃಢವಾಗಿ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೋ ನೀಡ್ ಟು ವರಿ, ಟೆನ್ಷನ್ ಮಾಡ್ಕೊಂಬಿಡಿ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ಲುಕ್ ಫಾರ್ ಎ ಸೈನ್. ಎಸ್, ನೋಡಿ ಇಲ್ಲಿ ಏಂಜಲ್ ನಿಮಗೆ ಸೈನ್ ಕೊಡ್ತಾ ಇದ್ದಾರೆ. ಇಲ್ಲಿ ಏಂಜಲ್ ನಂಬರ್ ಮುಖಾಂತರ ಆಗಿರ್ಬೋದು, ಬಟರ್ಫ್ಲೈಸ್ನ ನೋಡುವಂಥದ್ದಾಗಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಎನಿಮಲ್ ಸ್ಪಿರಿಟ್ ನಿಮಗೆ ಗೊತ್ತಾಗ್ತಿರುವಂಥದ್ದು. ಓಕೆ, ಇಲ್ಲಿ 111 ಸೈನ್ ನೋಡ್ತಿರ್ಬೋದು, ಅಥವಾ 33, 22, 55, 77. ಆ್ಯಂಡ್ ಎಸ್, ಇಲ್ಲಿ ಕೆಲವೊಬ್ರು ಮಧ್ಯರಾತ್ರಿ ನೀವು ನಿದ್ದೆನೂ ಮಾಡ್ದೇನೆ ಎಲ್ಲಾದರೂ ಒಂದು ಕಡೆ ನೀವು ಟೈಮ್ ನೋಡಿದಾಗ ನೀವು ಏಂಜಲ್ ನಂಬರ್ನ ನೋಡುವಂಥದ್ದು, ಆ ಥರ ನಿಮಗೆ ಇಲ್ಲಿ ಸೈನ್ ಸಿಗ್ತಾ ಇದೆ. ಓಕೆ, ಬಟ್ ಏನೇ ಆದ್ರೂ ನೀವು ಟೆನ್ಷನ್ ಮಾಡ್ಕೊಂಡಿರ್ಬಿಡಿ. ಲೈಫಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ರೆ ಏನು ಮಾಡಬೇಕು ಅನ್ನೋದು ದಾರಿ ತೋಚಲ್ಲ. ಸೊ ಹಾಗಾಗಿ ರಿಲ್ಯಾಕ್ಸ್ ಆಗಿ ಆರಾಮಾಗಿರಿ, ಎಲ್ಲದೂ ಲೈಫಲ್ಲಿ ಒಳ್ಳೆಯದೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.